ದಳಪತಿಗಳಿಗೆ ತಲೆನೋವಾಗ್ಬಿಟ್ಟಿದ್ದಾರೆ ಜಿಟಿ ದೇವೇಗೌಡ. ಪದೇ ಪದೇ ಪಕ್ಷದ ವಿರುದ್ಧವೇ ಮಾತನಾಡ್ತಿರುವಂತಹ ಜಿಟಿ ದೇವೇಗೌಡ. ಜಿಟಿ ವಿರುದ್ಧ ದೂರುಗಳ ಸುರಿಮಳೆನೆ ಬರ್ತಾ ಇದೆ. ಆದ್ರೂ ಕೂಡ ಜಿಟಿಡಿ ವಿರುದ್ಧ ಕ್ರಮಕ್ಕೆ ದಳಪತಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ. ಹಾಗಾದ್ರೆ ದಳಪತಿಗಳನ್ನ ಕಾಡ್ತಿರುವಂತಹ ಆ ಭಯ ಯಾವುದು? ಇನ್ನು ಈ ಬಾರಿ ಭಯವನ್ನ ಬದಿಗೊತ್ತಿ ಕ್ರಮವನ್ನ ಕೈಗೊಳ್ತಾರ ದಳಪತಿಗಳನ್ನು ಪ್ರಶ್ನೆ ಮೂಡ್ತಿದೆ. ಜಿಟಿ ದೇವೇಗೌಡರ ನಡೆಗೆ ಸ್ವಪಕ್ಷದ ಶಾಸಕರು ಫುಲ್ ಬೇಜಾರಾಗಿದ್ದಾರೆ. ಪದೇ ಪದೇ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಇನ್ನು ಸರ್ಕಾರಕ್ಕೆ ಬೂಸ್ಟ್ ಕೊಡುವ ಹೇಳಿಕೆಯನ್ನ ಕೊಡ್ತಿದ್ದಾರೆ ಜಿಟಿ ದೇವೇಗೌಡರು. ಹೀಗಾಗಿ ಇಂತಹ ಲೀಡರ್ಸ್ ಅವಶ್ಯಕತೆ ಏನಂತಿದ್ದಾರೆ ಎಚ್ಡಿಕೆ ಅವರ ಆಪ್ತ ಶಾಸಕರು. ಕೂಡಲೇ ಕ್ರಮವನ್ನ ಕೈಗೊಂಡು ಪಕ್ಷದಿಂದ ಹೊರಗೆ ಹಾಕಿ ಅಂತಿದ್ದಾರೆ ಶಾಸಕರು. ನೋಡಿ, ಹಳೆ ಮೈಸೂರು ಭಾಗದ ಚಾಮುಂಡೇಶ್ವರಿ ಹಾಗೂ ಹುಣಸೂರಿನಲ್ಲಿ ವರ್ಚಸ್ಸನ್ನ ಹೊಂದಿದ್ದಾರೆ ಜಿಟಿಡಿ. ಅಪ್ಪನನ್ನ ಟಚ್ ಮಾಡಿದ್ರೆ ಮಗನೂ ಕೂಡ ಹೋಗ್ಬಹುದನ್ನುವಂತ ಆತಂಕದಲ್ಲಿ ಎಚ್ಡಿಕೆ ಇದ್ದಾರೆ. ಸಮುದಾಯದಲ್ಲಿ ವರ್ಚಸ್ಸಿರುವಂತ ನಾಯಕ ಜಿಟಿ ದೇವೇಗೌಡರು. ಹೀಗಾಗಿನೇ ಕ್ರಮಕ್ಕೆ ಮುಂದಾಗ್ಲಿಲ್ಲ ಎಚ್ಡಿಕೆ ನಡೆಗೆ ಸಾರಾ ಮಹೇಶ್ ಸೇರಿದಂತೆ ಹಲವು ಹಾಲಿ ಮತ್ತು ಮಾಜಿ ಶಾಸಕರಿಂದ ಈಗ ಆಕ್ಷೇಪದ ಮಾತುಗಳು ಕೇಳಿಬರ್ತಿದೆ. ಆದ್ರೆ ಕ್ರಮವನ್ನ ಕೈಗೊಂಡ್ರೆ ಇಬ್ಬರು ಶಾಸಕರು ಕಾಂಗ್ರೆಸ್ಗೆ ಸೇರೋದು ಪಕ್ಕಾ. ನೋಡಿ, ಜಿಟಿಡಿ ಹಾಗೂ ಪುತ್ರ ಹರೀಶ್ ಇಬ್ರು ಕಾಂಗ್ರೆಸ್ ಸೇರೋದು ಪಕ್ಕಾ. ಇನ್ನು ಮೈಸೂರು ಜಿಲ್ಲೆಯಲ್ಲಿರುವಂತಹ ಇಬ್ಬರು ಶಾಸಕರು ಖಾಲಿ ಆಗ್ತಾರೆ ಅನ್ನುವಂತ ಆತಂಕ ಜೆಡಿಎಸ್ಗೆ ಆಗ್ತಾ ಇದೆ. ಇನ್ನು ಈ ಹಿಂದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನ ಟೀಕೆ ಮಾಡಿದ್ರು ಜಿಟಿಡಿ. ಸಿಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ನೇರಾನೇರವಾಗಿ ಕೇಳಿದ್ರು. ಈಗ ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರ ವಿರುದ್ಧವೇ ವಾಕ್ಸಮರವನ್ನ ಮಾಡಿದ್ದಾರೆ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಹೆಸರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚರ್ಚೆ ಆಗ್ತಿದ್ದಂತೆ ಈ ರೀತಿಯಾದಂತಹ ಹೇಳಿಕೆಗಳು ಶುರುವಾಗಿದೆ. ಅಸಮಾಧಾನ ದುಪ್ಪಟ್ಟು ಮಾಡಿಕೊಂಡಿರುವಂತಹ ಜಿಟಿ ದೇವೇಗೌಡರು ದಮ್ಮಿದ್ರೆ ಕ್ರಮವನ್ನ ಕೈಗೊಳ್ಳಿ ಅಂತ ಸವಾಲನ್ನ ಹಾಕಿದ್ದಾರೆ ಜಿಟಿಡಿ. ಹೀಗಾಗಿ ಈ ಬಾರಿ ಆದ್ರೂ ಕ್ರಮವನ್ನ ಕೈಗೊಂಡು ಸಂದೇಶವನ್ನ ರವಾನೆ ಮಾಡಿ ಅಂತಿದ್ದಾರೆ ಶಾಸಕರು. ನೋಡಿ, ಜೆಡಿಎಸ್ ಕ್ರಮಕ್ಕೆ ಎದುರು ನೋಡ್ತಿದ್ದಾರೆ ಜಿಟಿಡಿ ಹಾಗೂ ಕೈ ನಾಯಕರು. ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿರುವಂತಹ ಮಾಜಿ ಪಿಎಂ ದೇವೇಗೌಡರು. ಹೀಗಾಗಿ ಕ್ರಮವನ್ನ ಕೈಗೊಳ್ಳಲು ಹಿಂದೇಟನ್ನ ಹಾಕಿದಾರಾ ಎಚ್ಡಿಕೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ರಾಜ್ಯದ ಮೂರು ಪಕ್ಷಗಳಲ್ಲೂ ಕೂಡ ಈಗ ಅಸಮಾಧಾನದ ಹೊಗೆ ಆಡ್ತಿದೆ. ಅದರಲ್ಲೂ ಜೆಡಿಎಸ್ ಅನ್ನ ಗಮನಿಸುವುದಾದ್ರೆ ಕೊತ ಅಂತ ಇದೆ. ದಳಪತಿಗಳಿಗೆ ಈಗ ತಲೆನೋವಾಗು ಬಿಟ್ಟಿದ್ದಾರೆ ಜೆಡಿಎಸ್ ನ ಹಿರಿಯ ನಾಯಕರಾಗಿರುವಂತಹ ಜಿಟಿ ದೇವೇಗೌಡ. ಪದೇ ಪದೇ ಪಕ್ಷದ ವಿರುದ್ಧವೇ ಮಾತನಾಡ್ತಿದ್ದಾರೆ. ಆದ್ರೂ ಕೂಡ ಯಾವ ನಿರ್ಧಾರಗಳನ್ನ ಕೈಗೊಳ್ಳುತ್ತಿಲ್ಲ ಅಂತ ಈಗಾಗಲೇ ದೂರುಗಳ ಸುರಿಮಳೆನೆ ಬಂದು ಬಿಟ್ಟಿದೆ. ಹಾಗಾದ್ರೆ ದಳಪತಿಗಳನ್ನ ಕಾಡ್ತಿರುವಂತ ಆ ಭಯ ಯಾವುದು? ಈ ಬಾರಿ ಆ ಭಯವನ್ನ ಸೈಡ್ಗಿಟ್ಟು ನಿರ್ಧಾರಗಳನ್ನ ಕೈಗೊಳ್ತಾರಾ? ಜಿಟಿ ದೇವೇಗೌಡರ ನಡೆಗೆ ಸ್ವಪಕ್ಷದ ಶಾಸಕರು ಫುಲ್ ಬೇಸರವನ್ನ ಹೊರಗಾಗ್ತಿದ್ದಾರೆ. ಇನ್ನು ಸರ್ಕಾರಕ್ಕೆ ಬೂಸ್ಟ್ ಕೊಡುವಂತ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ಪದೇ ಪದೇ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಇಂತಹ ಲೀಡರ್ ಅವಶ್ಯಕತೆ ಇದೆಯಾ ಅಂತ ಎಚ್ಡಿಕೆ ಅವರ ಆಪ್ತ ಶಾಸಕರು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಈ ಕೂಡಲೇ ಅವರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು, ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಾಗಿ ಹೇಳ್ತಿದ್ದಾರೆ. ಆದ್ರೆ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಕ್ರಮವನ್ನ ತೆಗೆದುಕೊಂಡ್ರೂ ಕೂಡ ಸಮಸ್ಯೆ ಇದೆ, ತೆಗೆದುಕೊಂಡದೆ ಸುಮ್ಮನೆ ಇದ್ರೂ ಕೂಡ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದ ಚಾಮುಂಡೇಶ್ವರಿ ಮತ್ತು ಹುಣಸೂರಿನಲ್ಲಿ ಅವರದ್ದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ದಾರೆ. ಇನ್ನು ಅಪ್ಪನನ್ನ ಟಚ್ ಮಾಡಿದ್ರೆ ಅಂದ್ರೆ ಜಿಟಿ ದೇವೇಗೌಡ ಅವರನ್ನ ಟಚ್ ಮಾಡಿದ್ರೆ ಮಗನೂ ಕೂಡ ಮಿಸ್ ಆಗುವಂತ ಸಾಧ್ಯತೆ ಇದೆ. ಮಗ ಹರೀಶ್ ಇಬ್ರು ಕೂಡ ಕಾಂಗ್ರೆಸ್ ಸೇರುವಂತ ಸಾಧ್ಯತೆ ಇದೆ. ಅಂದ್ರೆ ಹೀಗಾಗಿನೇ ಕ್ರಮಕ್ಕೆ ಮುಂದಾದಾಗ ಎಲ್ಲಾದ್ರೂ ಎಡವಟ್ಟುಗಳು ಆಗತ್ತೆ. ಇನ್ನು ಎಚ್ಡಿಕೆ ನಡೆಗೆ ಸಾರಾ ಮಹೇಶ್ ಸೇರಿದಂತೆ ಹಲವು ಹಾಲಿ ಮತ್ತು ಮಾಜಿ ಶಾಸಕರಿಂದ ಈಗ ಆಕ್ಷೇಪ ಬರ್ತಿದೆ. ಅಂದ್ರೆ ಕ್ರಮವನ್ನ ಕೈಗೊಂಡ್ರೆ ಇಬ್ಬರು ಶಾಸಕರು ಕಾಂಗ್ರೆಸ್ಗೆ ಸೇರೋದು ಪಕ್ಕ. ಹೀಗಾಗಿನೇ ಮೈಸೂರು ಜಿಲ್ಲೆಯಲ್ಲಿರುವಂತಹ ಇಬ್ಬರು ಶಾಸಕರು ಖಾಲಿ ಆಗ್ತಾರೆ ಎನ್ನುವಂತ ಆತಂಕ ಕಾಡ್ತಿದೆ. ಅಂದ್ರೆ ಈ ಹಿಂದೆನೂ ಕೂಡ ಬಿಜೆಪಿ ಜೆಡಿಎಸ್ ಯಾವಾಗ ಪಾದಯಾತ್ರೆಗೆ ಮುಂದಾಯ್ತು ಆಗ ಜಿಟಿ ದೇವೇಗೌಡರವರು ಯಾಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ್ಮೇಲೆ ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರ ವಿರುದ್ಧವೇ ವಾಕ್ಸಮರಗಳನ್ನ ಮಾಡ್ತಾನೆ ಇದ್ರು. ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವಂತ ವಿಚಾರ ಮುನ್ನೆಲೆಗೆ ಬರುತ್ತೆ, ಅದಾದ್ಮೇಲೆ ನಿಗಿ ಕೆಂಡ ಆಗಿದ್ರು. ಇವೆಲ್ಲ ವಿಚಾರವನ್ನ ಗಮನಿಸಿ ಈಗ ಜೆಡಿಎಸ್ ನ ನಾಯಕರು ಹೇಳ್ತಿದ್ದಾರೆ, ಇಂತಹ ಪಕ್ಷದಲ್ಲಿರೋರು ಯಾಕೆ ಇವರನ್ನ ಪಕ್ಷದಿಂದ ತೆಗಿರಿ ಎನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಅಸಮಾಧಾನ ದುಪ್ಪಟ್ಟು ಮಾಡ್ಕೊಂಡಿರುವಂತ ಜಿಟಿ ದೇವೇಗೌಡರವರು
ಅಂದ್ರೆ ದಮ್ಮಿದ್ರೆ ಕ್ರಮವನ್ನ ಕೈಗೊಳ್ಳಿ ಅಂತ ಈಗಾಗಲೇ ಸವಾಲನ್ನು ಹಾಕಿದ್ದಾರೆ. ನನ್ನನ್ನ ಆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ತಾಕತ್ತಿದೆಯಾ, ದಮ್ಮಿದೆಯಾ ಅಂತ ಪಕ್ಷದ ನಾಯಕರಿಗೆ ಓಪನ್ ಚಾಲೆಂಜ್ ಅನ್ನ ಹಾಕಿಬಿಟ್ಟಿದ್ದಾರೆ. ಹೀಗಾಗಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತಾರೆ ಎನ್ನುವಂತಹ ದೊಡ್ಡ ಪ್ರಶ್ನೆ ಎದುರಾಗ್ಬಿಟ್ಟಿದೆ.